ಸುಧೀಂದ್ರ ಅವರೇ, ಈಗ ಗುಬ್ಬಿ ಶ್ರೀನಿವಾಸ್ ಅವ್ರು ಹೇಳಿರೋದು ಅವ್ರು ಯಾವ ಇದರಲ್ಲಿ ಹೇಳಿದಾರೋ ಒಂದು ಕಡೆಗೆ, ಬಟ್ ಎಷ್ಟು ಸೀಟ್ ಗೆಲ್ತಿರೋ ಏನು ಅನ್ನುವಂಥದ್ದು ಡಿಸೈಡ್ ಮಾಡೋದು ಜನ ಮಾಡ್ತಾರೆ, ಯಾವ ಆಧಾರದ ಮೇಲೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಬಟ್ ಈ ಫ್ಯಾಕ್ಟ್ರಿಗಳು ಯಾವ್ದಾದ್ರು ಚೇಂಜ್ಗಳು ಏನಾದರೂ ಬದಲಾವಣೆ ಆಗುತ್ತಾ ಚೇರ್ಗಳು? ನೋಡಿ, ಅವಾಗಿಂದ ಇದೇ ನಮ್ಮ ಡಿಸ್ಕಷನಲ್ಲೇ ಇತಿಹಾಸವನ್ನು ತಗೊಂಡ್ರು. ಆಮೇಲೆ ಪ್ರಸ್ತುತವಾಗಿ ಈಗಷ್ಟೇ ನಡೆದ ನಮ್ಮ ಹಿಂದಿನ ಚುನಾವಣೆ ಎಲ್ಲದರದ್ದು ಎಕ್ಸಾಂಪಲ್ ತೊಗೊಂಡ್ರು. ಯಾವುದ್ರಲ್ಲಿ ಕೂಡ ಈ ರೀತಿ ಮೇಜರ್ ಚೇಂಜಸ್ ಆಗಿರ್ತಕ್ಕಂಥ ಉದಾಹರಣೆ ಇರಲಿ ಅಥವಾ ಅವ್ರ ನೈತಿಕತೆ ಏನೇನು ವಾಟ್ ಎವರ್ 1 2 3 ಆ ಪೋರ್ಷನ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಬಿಟ್ಟಿರ್ತಕ್ಕಂಥ ಯಾವುದೇ ಉದಾಹರಣೆ ಇಲ್ಲ. ಒಂದು ಇನ್ನೊಂದು ಏನು ಅಂದರೆ ಈ ಒಂದು ಚುನಾವಣೆ ಪ್ರಭಾವ ಅದು ನೀವು ಎಲ್ಲರಿಗೂ ಆಯಾಮನ ಹಾಕಬೇಕು. ನೀವು ಬರೀ ಇವಾಗ ಶ್ರೀನಿವಾಸ್ ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಆ ಥರ ಸೀಮಿತ, ಅದಕ್ಕೆ ನಾನು ಒಪ್ಪಲಿಕ್ಕಿಲ್ಲ. ಇದೇ ರೀತಿ ಪಕ್ಷದವರು ಅದಕ್ಕೆ ಅಲ್ಲಲ್ಲ ನಾನು ಹೇಳ್ತಾ ಇರೋದು ಓದ್ಸಲಿ ಅಲ್ಲಲ್ಲ ಆಯಿತು, ಅದನ್ನೇ ಹೇಳ್ತಾ ಇರೋದು. ಓದ್ಸಲಿ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಸೋತಾಗ ಅವ್ರಿಗೆ ಪ್ರಶ್ನೆ ಹಾಕಿದ್ವಾ, ಅವ್ರ ಅಕೌಂಟಬಿಲಿಟಿ ಕೊಟ್ರ? ಸೊ ಹಂಗಾಗಿ ಅಕೌಂಟಬಿಲಿಟಿ ಅಲ್ಲ ಅಂದ್ರೆ ಆಯ್ತು, ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಕೌಂಟಬಿಲಿಟಿ ಬಿಟ್ಟು ಬೇರೆ ರೀತಿಯಲ್ಲಿ ಅದನ್ನೇ ಹೇಳ್ತಾ ಇರೋದು. ಅವ್ರು ಯಾರು ನೈತಿಕತೆ ಒತ್ಕೊಂಡು ಮಾಡಿದ್ರು. ಆಮೇಲೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದಲ್ಲಿ. ಸಪೋಸ್ ನಮಗೆ ಹಿನ್ನಡೆ ಆಯಿತು ಮುನ್ನಡೆ ಆಯಿತು, ನನ್ನಿಂದ ಹಿಡಿದು ಇದರ ತನಕ ಟಾಪ್ ಮೋಸ್ಟ್ ಲೀಡರ್ಶಿಪ್ ತನಕ ಕಾರಣನೇ. ಯಾಕಂದರೆ ಅದ್ರ ಎಲ್ಲೋ ನಮ್ಮ ಕ್ಷೇತ್ರದಲ್ಲಿ ಆಗಲಿಲ್ಲ, ನಂದು ಯಾವುದೋ ಒಂದು ಕೈವಾಡ ಇರ್ಬೋದು, ಫೇಲ್ಯೂರ್ ಆಗಿರ್ತಕ್ಕ ನನ್ನ ಎಫರ್ಟು ಕಡಿಮೆ ಇರ್ಬೋದು. ಹಂಗಾಗಿ ಯಾವುದೇ ಒಂದು ಇಂಥದನ್ನೇ ಸಂದರ್ಭ ಇಂಥದ್ದೇ ಇದು ಅಂತ ನೇಲ್ ಮಾಡಿ ಹೇಳ್ತಕ್ಕಂಥದ್ದು ಭಾಳ ತಪ್ಪು. ಆಮೇಲೆ ಆಲ್ಟರ್ನೇಟಿವ್, ಆಮೇಲೆ ಇನ್ನೊಂದು ನಾನು ಶಂಕರ್ ಶೆಟ್ಟಿ ಹೇಳ್ತಕ್ಕಂಥ ಮಾತಿಗೆ ಬರ್ತೀನಿ. ಹಂಗಾಗಕ್ಕಾಗಲ್ಲ ಕಾಂಗ್ರೆಸ್ಸಲ್ಲಿ, ಯಾಕಂದರೆ ಆಲ್ಟರ್ನೇಟ್ ಇಲ್ಲ, ಅದು ತಪ್ಪು. ಆಲ್ಟರ್ನೇಟ್ ಇಲ್ಲ ಅಂತಕ್ಕಂಥ ಬಹುಶಃ ಇವತ್ತಿನ ದಿನ ನಮ್ಮ ರಾಜ್ಯ ರಾಜಕಾರಣದಲ್ಲಿ JDSನಲ್ಲಿ ಚೀಫ್ ಮಿನಿಸ್ಟರ್ ಆ ಥರ ಏನಾರು ಒಂದು ಸಂದರ್ಭ ಇದ್ದರೆ ಒಂದೇ ಹೆಸರು. BJPಲಂತೂ ಒಂದೇ ಹೆಸರಿತ್ತು, ಇವಾಗ ಅದೂ ಅಲ್ಲಾಡ್ತಾ ಇದೆ. ಎಷ್ಟು ಜನ ಬೇಕಾದ್ರೆ ಕ್ಲೇಮೆಂಟ್ ಆಗ್ಬೋದು. ಅದೇ ರೀತಿ ಏನಾದ್ರು ಕಾಂಗ್ರೆಸ್ನಲ್ಲಿ ನಾವು ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಬಂದರೆ DK ಶಿವಕುಮಾರ್ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, ಹರಿಪ್ರಸಾದ್ ಇದ್ದಾರೆ, ಭಾಳಷ್ಟು ಜನ ನಾಯಕರಿದ್ದಾರೆ, ಸುಮಾರು ಜನ ಇದ್ದಾರೆ, ಆಯಿತಾ. ಹಂಗಾಗಿ ಆ ಮಾತು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ನೀವು ಆಲ್ಟರ್ನೇಟ್ ಇಲ್ಲದೆ ಇರೋದ್ರಿಂದ ಇವ್ರನ್ನೇ ಕೂಡಿಸ್ಬೇಕು, ನೋ, ಐ ಡೋಂಟ್ ಅಗ್ರಿ ಟು ಇಟ್. ನಮ್ಮಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಎಲಿಜಿಬಿಲಿಟಿ ದಾವೇದಾರರು ಬಹುಶಃ ನಮ್ಮ ರಾಜ್ಯ ಮಟ್ಟದಲ್ಲಿ ಯಾಕೆ ಅಂತಂದ್ರೆ ಆಲ್ಟರ್ನೇಟಿವ್ ಯಾರು ಇಲ್ಲ ಅಂದಿದ್ದಕ್ಕೆ ಮಂತ್ರಿಗಳ ಮಕ್ಕಳನ್ನ ಈ ಬಾರಿ ಎಲೆಕ್ಷನ್ಗೆ ನಿಲ್ಸಿರೋದು. ಆ ಸಂದರ್ಭ ಬೇರೆ. ನೋಡಿ, ಕೈ ಸುಟ್ಕೊಂಡದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಕೊಡ್ತೇನೆ. ಆಂಧ್ರದಲ್ಲಿ YSR ರೆಡ್ಡಿ ಹೋದ್ಮೇಲೆ ಇವರು ಆಲ್ಟರ್ನೇಟಿವ್ ಹುಡುಕಿದ್ರು, ಏನಾಯ್ತು? ಸರ್ವನಾಶ ಹೋಗೋಯ್ತು ಪಾರ್ಟಿ. ಒಬ್ಬ ಟಾಪ್ ಲೀಡರ್ ಅನ್ನು ತೆಗೆದು ನೀವು ಆಲ್ಟರ್ನೇಟಿವ್ ಅಂತ ಹುಡ್ಕೊಂಡು ಹೋದ್ರೆ ಪಾರ್ಟಿ ಸರ್ವನಾಶ. ಆಂಧ್ರದಲ್ಲಿ ಮುಖ ಎತ್ತದಾಗಾಯ್ತು ಗೊತ್ತಾ ನಿಮಗೆ? ಆಂಧ್ರದಲ್ಲಿ ಇದ್ದಾರೆ ಈಗ ಅವರು ಕಾಂಗ್ರೆಸ್ ಅವರು. ಒಂದು ಪಂಚಾಯತ್ ಎಲೆಕ್ಷನ್ ಆಗ್ಲಿಲ್ಲ, ಒಬ್ಬ ಆಲ್ಟರ್ನೇಟಿವ್ ಸುಲಭ ಇರಲಿಲ್ಲ. ಈಗ ಇವರೇನೋ ಕೆಲವರೇನು ಗೊತ್ತಾ, ಅವ್ರ ಪಾರ್ಟಿ ಪರವಾಗಿ ಮಾತಾಡಬೇಕು. DK ಶಿವಕುಮಾರ್ ಅವರು ವೆರಿ ಗುಡ್ ಆರ್ಗನೈಸರ್, ವೆರಿ ಗುಡ್ ಮೊಬಿಲೈಸರ್, ಬಟ್ ಮಾಸ್ ಲೀಡರ್ಶಿಪ್ ಅಲ್ಲಿ ಸಾಧ್ಯ ಇಲ್ಲ. ಮಾಸ್ ಲೀಡರ್ಶಿಪ್ ಆತ ಬಿದ್ದರಿಂದ ಚಾಮರಾಜನಗರ ಸುಧೀಂದ್ರ ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಅಕೌಂಟಬಿಲಿಟಿ ಎಲ್ಲ ವರ್ಕೌಟ್ ಬರಲ್ಲ ಅಂತ ಹೇಳಿ ಅಲ್ವಾ ಸರ್? ಪರ್ಫೆಕ್ಟ್. ಯಾಕೆ ಅಂತಂದ್ರೆ 2.5 ವರ್ಷ ಫಿಕ್ಸ್ ಆಗಿದೆ. 2 ವರ್ಷ ಏನು ಬೇಕಾದರೂ ಆಗಲಿ 2.5 ವರ್ಷ ಇರ್ತಾರೆ. ಆಮೇಲೆ 2.5 ವರ್ಷ ಆದಮೇಲೆ ನೋಡ್ತಾರೆ ಸೋಲೋ ಗೆಲುವು. 2.5 ವರ್ಷ ಫಿಕ್ಸ್ ಆದಮೇಲೆ ಅಕೌಂಟಬಿಲಿಟಿ ಎಲ್ಲಿಂದ ಬರಬೇಕು ಅಲ್ವಾ? ಇಲ್ಲ, ಆ ಮಧ್ಯೆ ಏನಾಗಿದೆ, ಸುಧೀಂದ್ರ ಅವ್ರು ಹೇಳಿದ್ದು ಸರಿ ಇದೆ, ಅನೇಕ ಜನ ಇದ್ದಾರೆ ಅಂತಕ್ಕಂಥದ್ದು. ಮಧ್ಯೆ ಏನಾಯಿತು ಅಂತಂದರೆ, ಈಗ ಅಲ್ಲಿ ಮಾದೇವಪ್ಪನವರು ಒಂದು ರೈಸ್ ಮಾಡಿದ್ರು, ಹೋಯ್ತಲ್ಲ, ನಮ್ಮ ಹರಿಜನ ಗಿರಿಜನರಿಗೆ ಯಾವ ಕಾರಣಕ್ಕೂ ಕೂಡ ಸಿಗ್ತಾ ಇಲ್ಲ, ಸೊ ದಯಮಾಡಿ ಸಲ ಆಗಲೇಬೇಕು ಅಂತಕ್ಕಂಥದ್ದು ಮಧ್ಯೆ ಒಂದು ಈಗ ತುಂಬ್ಕೊಂಡು ಪೂರ್ತಿ ಮೀಟಿಂಗ್ ಎಲ್ಲ ಸಿದ್ದರಾಮಯ್ಯನವರೇ ಬೇಕು ಅಂತ ಹೇಳಿದ್ರು. ಅದಾಯ್ತು, ಬದಲಾವಣೆ ಆಯಿತು. ಬದಲಾವಣೆ ಆದಮೇಲೆ ಈಗ ಬಂದಿರತಕ್ಕಂಥದ್ದೇನು, DK ಶಿವಕುಮಾರ್ ಅವರಿಗೆ 2.5 ವರ್ಷ ಆದಮೇಲೆ ಬಿಟ್ಕೊಡ್ಬೇಕು ಅಂತಕ್ಕಂಥ ಮಾತು ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತುಮಕೂರು ಜಿಲ್ಲಾ ಮಂತ್ರಿಗಳಾದಂಥ ಸನ್ಮಾನ್ಯ ರಾಜಣ್ಣವರೇ ಮೊದಲು ಅದು ಪ್ರಾರಂಭ ಮಾಡಿದ್ರು ಪೂರ್ತಿಯಾಗಿ. ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು. ಅದಾದ ನಂತರ ಮಾದೇವಪ್ಪನವ್ರು ಶುರು ಮಾಡಿದ್ರು ಇದನ್ನು ಈ ವಿಷಯದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ
ಸುಧೀಂದ್ರ ಅವ್ರು ಹೇಳಿ ಸರಿ ಇದೆ, ಇಲ್ಲ ಅಂತಕ್ಕಂಥ 10-12 ಜನದ ಮೇಲೆ ಇದ್ದಾರೆ. ಈಗ ಕಾಂಪಿಟೇಷನ್ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ವೇ ಇಲ್ಲ. ಪ್ರಕಾರ ಒಬ್ರು ಅಂತ ಹೇಳಿದ್ರಲ್ಲ, ಪಾಪ ನಮ್ಮಲ್ಲಿ ಹಿಂದೆ ಹೊಸ ಇರೋದು ಅಂತ ಹೇಳಿದ್ರು. ಒಂದ್ ನಿಮಿಷ, ಪಾಪ ಬಿಜೆಪಿ ಆ ಕಾಂಪಿಟೇಟರ್ಸ್ ಗಳನ್ನೆಲ್ಲ ಕಡೆ ಮಲಗಿಸ್ಬಿಟ್ರಲ್ಲ, ಪ್ರಶ್ನೆನೇ ಬರಲ್ಲ. ಬ್ರಿಲಿಯಂಟ್ ಆಗಿ ರಾಜಕೀಯವನ್ನ ನಮ್ಮಲ್ಲಿ ಮಾಡ್ಕೊಂಡು ನೋಡಿ. ಸೋಮಣ್ಣ ಅವ್ರನ್ನ ಮಲಗಿಸ್ಬಿಟ್ರು, ಮಾಧುಸ್ವಾಮಿ ಅವ್ರನ್ನ ಮಲಗಿಸ್ಬಿಟ್ರು, ಈಶ್ವರಪ್ಪನವ್ರು ಮಲಗಿಸ್ಬಿಟ್ರು, ಮತದಾರರು, ಸದಾನಂದ ಗೌಡ್ರನ್ನ ಮಲಗಿಸ್ಬಿಟ್ರು, ಮತದಾರರು. ಪ್ರತಾಪ್ ಸಿಂಹ ಅವ್ರನ್ನ ಮಲಗಿಸ್ಬಿಟ್ರು, ಸಿ ಟಿ ರವಿ ಅವ್ರನ್ನ ಮಲಗಿಸ್ಬಿಟ್ರು, ಆ ಕಡೆ ಜಗದೀಶ್ ಶೆಟ್ಟರ್ ಅವ್ರನ್ನ ಮಲಗಿಸ್ಬಿಟ್ರು, ಲಕ್ಷ್ಮಣ ಸವದಿ ಅವ್ರನ್ನ ಮಲಗಿಸ್ಬಿಟ್ರು. ಯಾರೆಲ್ಲ ಲಿಂಗಾಯತ್ ಲೀಡರ್ಸ್ ಗಳಿದ್ರು ಎಲ್ಲರನ್ನೂ ಸೈಡ್ ಮಾಡ್ಬಿಟ್ಟು ಮಗನ್ ಮಾತ್ರ ಕುಡಿಸ್ಬಿಟ್ರು. ಇದು ದೊಡ್ಡ ಆರೋಪ ನಿಮ್ಮ ಪಕ್ಷದಲ್ಲಿ ನಿಮ್ಮದೇ ನಾಯಕರು ಮಾಡ್ತಾ ಇರೋದು. ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಮಾತ್ರ ಒಪ್ಪಬೇಕು, ಅಲ್ಲ, 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 ಒಪ್ಪಬಾರ್ದು. ಇಲ್ಲ, ಇಲ್ಲ. ಏನ್ ನ್ಯಾಯಬದ್ಧವಾಗಿ ಚೆನ್ನಾಗಿದೆ ಮಾತನಾಡ್ಲಿಕ್ಕೆ BJP ಅವ್ರ ಹೇಳ್ತೀನಿ, ನೀವು ಕತೆ. ಪೂರ್ತಿ ಅಲ್ಲ. ಆ, ನೋಡಿ, ಚೆನ್ನಾಗಿದೆ ನಿಮ್ದು. ಮತದಾರ ಯಾವುದೇ ಒಬ್ಬ ವ್ಯಕ್ತಿನ ಸಾಮಾಜಿಕವಾಗಿ ಗೆಲ್ಲಿಸ್ಬೇಕು ಅಂತಂದ್ರೆ ಈ ಅವರೆಕಾಳನ್ನ ಇಸಕ್ತಾರಲ್ಲ, ಹೌದೌದು. ಸೊ ಆ ತರ ಇಸ್ಕಿ ಮತವನ್ನ ಚಲಾಯಿಸ್ತಾರೆ. ಹೌದೌದು. ಬಹಳ ಬ್ರಿಲಿಯಂಟ್ ಆಗಿ ನೀವು ಜೆಡಿಎಸ್ ದವ್ರು ಏನ್ ಮಾತಾಡ್ತೀರಾ? ಪರಮೇಶ್ವರ್ ಅವರು ಸೋತಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಳೆ ಇಟ್ಕೊಟ್ಟು ಬಿಟ್ರು ತುಮಕೂರಲ್ಲಿ ಅಂತ ಹೇಳಿದ್ರು, ಇಲ್ವೋ? ನಾವ್ ಹೇಳಿಲ್ಲ, ಕಾಂಗ್ರೆಸ್ನವ್ರು ಹೇಳಿರ್ತಕ್ಕಂಥ ಮಾತ್ರ ಉಲ್ಲೇಖ ಮಾಡಿದ್ರಿ, ಅದನ್ನ ಹಂಗೆ ವಿಧಾನಸಭೆಯಲ್ಲೂ ಕೂಡ ಯಡಿಯೂರಪ್ಪನವರು ಎಲ್ಲೆಲ್ಲಿ ಒಳವೆ ಇಟ್ಕೊಡ್ಬೇಕಾಗಿತ್ತು ಅಲ್ಲೆಲ್ಲ ಒಳ ಇಟ್ಕೊಟ್ರು ಅಂತ ಯಾಕೆ ಸಾಧ್ಯನೇ ಇಲ್ವಲ್ಲ ಅಲ್ಲಿ? ಅವರೇ ಉಲ್ಲೇಖ ಮಾಡಿದ್ರು. ಇಲ್ಲ, ಉಲ್ಲೇಖ ಆತರ ಮಾಡ್ಲಿಲ್ಲ ಸುಧೀಂದ್ರ. ಅವ್ರು ಕಾಂಗ್ರೆಸ್ ನಲ್ಲಿ ಇರೋರು ಉಲ್ಲೇಖ ಮಾಡಿದ್ರು, ಸುಧೀಂದ್ರ ಅವರು ಉಲ್ಲೇಖ ಮಾಡಿದ್ರು ಅಂತ ಹೇಳಿಲ್ಲ, ಕಾಂಗ್ರೆಸ್ ನಲ್ಲಿ ಇರೋರು ಉಲ್ಲೇಖ ಮಾಡಿದ್ದಾರೆ. ಗೊತ್ತಾಯ್ತಲ್ಲ, ಆ ರೀತಿ ನಮ್ಮಲ್ಲಿ ಸಿದ್ಧಾಂತ ಬಹಳ ತುಂಬಾ ಚೆನ್ನಾಗಿದೆ, ಶಿಸ್ತಿನ ಪಕ್ಷ, ಸಿದ್ಧಾಂತ ಇರುವಂತ ಪಕ್ಷ. ಸನ್ಮಾನ್ಯ- ಬಟ್ ಅವರವರ ಸಂದರ್ಭಗಳು ಅವರವರ ಬುಡಕ್ಕೆ ಬೆಂಕಿ ಇದ್ದಾಗ ಮಾತ್ರ ಒಂದು ತಮ್ಮದು ನಾನು ಮಾತ್ರ ಹೇಳ್ತೀನಿ, ಕರೆಕ್ಟ್ ಆಗಿ ಬರುತ್ತೆ. ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಸಂಘ ಪರಿವಾರದಿಂದ ಹಿಡಿದು ಭಾಜಪದ ನಮ್ಮ ಹೈಕಮಾಂಡ್ನವರು ಹಿಡಿದು ಸಮರ್ಥ ನಾಯಕ, ಅವನು ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರವನ್ನು ತರಲಿಕ್ಕೆ ಖಂಡಿತವಾಗಿ ಕೂಡ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿನಲ್ಲಿ ಅವ್ರು ಆಯ್ಕೆ ಮಾಡಿದ್ದಾರೆ. ಸರ್, ನನಗಾಗಿದ್ದು ಈ ಕಾಂಗ್ರೆಸ್ ಶಾಸಕರು ಯಾಕೆ ಈ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಿದ್ದಾರೆ ಅನ್ನೋದು ನಂಗೆ ಅರ್ಥವಾಗ್ತಿದ್ದಿಲ್ಲ. ಯಾಕೆಂದರೆ ಇವರ ಒಂದು ದ್ವಂದ್ವ ಎದ್ದು ಕಾಣಿಸ್ತಿದೆ. ಒಂದು ಅಬ್ಸರ್ವ್ ಮಾಡಿ ನಾನು ಹೇಳ್ತೀನಿ. ಈಗ ಇಲ್ಲಿವರೆಗೂ ಇವ್ರು ಹೇಳಿದ್ದೇನು, ನಮಗೆ ಇಲ್ಲಿವರೆಗೂ ಕೇಂದ್ರದಿಂದ ಅನುದಾನ ಬಂದಿಲ್ಲ, ನಾವು ಕೇಂದ್ರದಿಂದ ಅನುದಾನ ಬಂದಿಲ್ಲ, ಅದನ್ನು ಹೋರಾಟ ಮಾಡೋಕ್ಕೋಸ್ಕರ ನಮ್ಮನ್ನು ಗೆಲ್ಲಿಸಬೇಕು ಅಂತ ಕೇಳಿ ಯಾಕೆ ಕೇಳಲ್ಲ? ಮೇಕೆದಾಟು ಅಪ್ರೂವಲ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಹೋರಾಟ ಮಾಡಬೇಕು, ನಮ್ಗೆ ಇಷ್ಟು ಜನ ಕೊಡಿ ಅಂತ ಯಾಕೆ ಕೇಳಲ್ಲ? ಕೃಷ್ಣ ನಮ್ಮ ನಡೆ ಕೃಷ್ಣ ಕಡೆಗೆ, ನಮ್ಮ ನಡೆ ಮೇಕೆದಾಟು ಕಡೆಗೆ ಅಂದ್ರೆ ಮೇಕೆದಾಟು ಇಲ್ಲ, ಕೃಷ್ಣನೂ ಇಲ್ಲ, ಭದ್ರಾ ಮೇಲ್ದಂಡೆ ಮಧ್ಯದಲ್ಲಿ ನಿಂತೋಯ್ತು. ಯಾಕೆ ಇವನ್ನೆಲ್ಲ ಪ್ರಶ್ನೆ ಮಾಡೋದಿಲ್ಲ? ಅಂದ್ರೆ ಇವರ ಉದ್ದೇಶ ರಾಜ್ಯದ ಅಭಿವೃದ್ಧಿ ಅಲ್ಲ, ಜನಗಳನ್ನ ಗೊಂದಲದಲ್ಲಿಡಬೇಕು, ಜನಗಳನ್ನ ಭಾವನಾತ್ಮಕವಾಗಿ ಕೆರಳಿಸಬೇಕು, ಮತವನ್ನು ಪಡಿಬೇಕು. ಇಷ್ಟು ಬಿಟ್ರೆ ಬೇರೆ ಯಾವುದೇ ರೀತಿ ಇವರಲ್ಲಿ ವಿಷಯಗಳೇ ಇಲ್ವೇ. ಇಂಡಿಯಾದೇನಿದೆ? ಖಂಡಿತವಾಗಿ ದೇಶ ಉಳಿಬೇಕು ಅಂದ್ರೆ ಮೋದಿ ಅವರು ಇರಬೇಕು ಅಂತೀರಾ? ಹಿಂದೂ ಧರ್ಮ ಉಳಿಬೇಕು ಅಂದ್ರೆ ಮೋದಿ ಅವರು ಬರಬೇಕು ಅಂತೀರಾ? ನಿಮ್ಮ ಭಾವನಾತ್ಮಕ ನಾವು ಎನ್ಡಿಎ ನೀವು ಮಾತ್ರ ಭಾವನಾತ್ಮಕವಾಗಿ ಮಾಡಬಹುದು, ಅವ್ರು ಮಾಡಿದ್ರೆ ಮಾತ್ರ ಭಾವನಾತ್ಮಕ. ನಾನು ರಾಜ್ಯಕ್ಕೆ ಸೀಮಿತವಾಗಿ ಈ ವಿಷಯವನ್ನೇ ಹೇಳಿದೆ. ನಾನು ಅಲ್ಲಿಗೂ ಬರ್ತೀನಿ. NDA ನಲ್ಲಿ ನಾವು ಹೇಳಿರ್ತಕ್ಕಂಥದ್ದೇನು, ಅಭಿವೃದ್ಧಿಯ ವಿಷಯಕ್ಕೋಸ್ಕರ ನಮ್ಮ ಮತ ಹಾಕಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಿದ್ದೀವಿ. ಸುಭದ್ರತೆಗೋಸ್ಕರ NDA ಮತ ಹಾಕಿ ಅಂತ ಕೇಳ್ತಿದ್ದೀವಿ. ರಾಷ್ಟ್ರದ ಐಕ್ಯತೆಗೋಸ್ಕರ, ಸಮಗ್ರತೆಗೋಸ್ಕರ ನೀವು ಮತ ಹಾಕಿ ಅಂತ ಕೇಳ್ತಿದ್ದೀವಿ. ಸುತ್ತಲೂ ಸಹ ಶತ್ರುಗಳು ಸೇರ್ಕೊಂಡಿದ್ದಾರೆ ಸ್ವಾಮಿ, ನಮ್ಮ ಮುಂದೆ ಎಲ್ಲೋ ಒಂದ್ ಕಡೆ ಅಪಾಯ ಇದೆ, ದಯವಿಟ್ಟು ನಮ್ಗೆ ಮತ ಹಾಕಿ, ನಾವು ನಿಮ್ಮನ್ನು ರಕ್ಷಿಸ್ತೀವಿ ಅಂತ ಕೇಳ್ತಾ ಇದ್ದೀವಿ. ಅಷ್ಟೇ ಹೊರತು ಎಲ್ಲಿ ಭಾವನಾತ್ಮಕ ಮಾತನಾಡುವಂಥದ್ದು ಖಂಡಿತವಾಗಿಯೂ ಧರ್ಮವನ್ನ ಈ ಚುನಾವಣೆಯಲ್ಲಿ ಎಲ್ಲೂ ಸಹ ತಂದಿದ್ದಿಲ್ಲ. ಗಮನಿಸಿದ್ದೀವಿ ನಾವು ಇಲ್ಲಿವರೆಗೂ ಎಲ್ಲಿ ತಂದಿದ್ದೀವಿ ಆಗಿದೆ ಸರ್. ಇಲ್ಲ, ನಾನೆಂತೂ ನೋಡಿಲ್ಲ. ಆದ್ರೆ ಈಗ ನನಗೆ ಈ ಮಾತುಗಳನ್ನ ಅಲ್ಲ ಇರ್ತೀರಾ ಇಲ್ಲೇ ಡಿಬೇಟ್ ಅಲ್ಲಿ ಇರ್ತೀರಾ? ನನಗೆ ಬಂದಿರೋದು ಆಶ್ಚರ್ಯ ಏನ್ ಗೊತ್ತಾ ಸರ್, ಈಗ ಇವರು ಕಾಂಗ್ರೆಸ್ನವರು ಇವತ್ತಿನ ದಿವಸ ಮುಂದೆ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಯಾವುದು? ಅನುದಾನ ಬಂದಿದ್ದಿಲ್ಲ ಕೇಳಿ, ನಮಗೆ ಈ ಅನುದಾನ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಹೋರಾಟ ಮಾಡಬೇಕು, ನನ್ಗೆ ಇಷ್ಟು ಜನ MP ಗಳು ಕೊಡಿ ಅಂತ ಕೇಳಿ. ಅಲ್ಲ, ಅದು ಪ್ರಶ್ನೆ ಬೇರೆ. ಅದನ್ನು ಮುಂದೆ ಮಾಡ್ಕೊಳ್ಳಿ ನೀವು, ಅದನ್ನು ಮುಂದೆ ಮಾಡ್ಕೊಳ್ಳಲ್ಲ ನೀವು. ಸಿದ್ದರಾಮಯ್ಯ ಇಳಿಸ್ಬಿಡ್ತಾರೆ. ನಾವು ಖಂಡಿತ ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ. ಅಲ್ಲ, ಒಂದು ಕಂಡೀಷನ್ ಅಲ್ಲ, ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ. ಅಲ್ಲ, ನಾನು ನೋಡಿ ಈ ವೇದಿಕೆಯಿಂದ ಹೇಳ್ತೀನಿ, ಅಲ್ಲ ನಾನು ಇವಾಗ ಹೇಳ್ತೀನಿ, ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಸುಧೀಂದ್ರ ಅವರೇ. ಅಲ್ಲ, ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಸರ್. ಒಂದೇ ಒಂದು ಸರ್, ಮೇಕೆದಾಟು ಬಗ್ಗೆ ಒಂದೇ ಹೇಳ್ಬೇಡ. ಇಲ್ಲ ಸುಧೀಂದ್ರ ಅವರೇ, ಅಲ್ಲ ಒಂದೇ ಒಂದು